ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರಿ ಪಂಕಜ್, ಮೈಸೂರಿನ ಹಳ್ಳಿಯ ಹುಡುಗ. ನಾನು ಮಾಡುವ ಕೆಲಸ ಫ್ಯಾಬ್ರಿಕೇಶನ್, ವೆಲ್ಡಿಂಗ್ ಕೆಲಸ ಅಂತ. ಏನು ಈ ಥರ ತೋರಿಸ್ತಾನೆ ಅಂದ್ಕೊಂಡ್ರ? ಈ ಥರ ಕಬ್ಬಣ ಹಾಕಿ ಇದು ತೊಟ್ಟಿಯ ಮನೆ ಹಳ್ಳಿ ಸೈಡ್ ಮಾಡಿಸ್ತಾರೆ. ಹಂಚು ರೂಪಿಂಗು ತೊಟ್ಟಿ ಮನೆ ನೋಡಿ. ಇವನು ದೊಡ್ಡ ಕಳ್ಳ ಇವ, ಕೆಲಸದಲ್ಲಿ ಇವ ಕೆಲಸ ಮಾಡ್ತೀನಿ, ಗೇಟ್ ಮಾಡ್ತೀನಿ, ರೈಲಿಂಗ್ಸ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾ ಬರೀ ಪುಳಾಕು ಇವನು. ಇವ್ನು ನೋಡ್ಕೊಳ್ಳಿ ಇವನ್ನ. ಇವ್ನಿಗೆ ಯಾರು ಕೆಲ್ಸಕ್ಕೆ ಕೊಟ್ರೆ ಇವನ್ಗ ನಿಮ್ಮ ಕಥ ಕೆಡ್ತಲ್ಗ. ಮರ ಮಠ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ಬೇಕಾಯ್ತ. ನೋಡ್ಕೊಳ್ಳಿ ಇವನೇ 30 ಅಡಿ ಹೈಟಲ್ಲೆಲ್ಲ ಕೆಲಸ ಮಾಡಬೇಕು. ತುಂಬ ಭಯ ಆಗುತ್ತೆ. ಆದರೆ ಏನು ಮಾಡ್ತೀರಾ, ನಾವು ಕಲ್ತಿರೋ ವೃತ್ತಿ ಇದೆ, ಬಿಟ್ಟರೆ ಬೇರೆ ಏನು ಬರಲ್ಲ. ಫುಲ್ ಬಿಸಿಲಲ್ಲಿ ಆ ಬೆಂಕಿ ಕಿಡಿ ಎಲ್ಲ ಮೈಯಲ್ಲೆಲ್ಲ ಬಿಡಿಸ್ಕೊಂಡು, ಮೈಯಲ್ಲೆಲ್ಲ ಗಾಯ ಮಾಡಿಕೊಂಡು ಭಾರಿ ತುಂಬ ರಿಸ್ಕ್ ಐತೆ. ಎಂತೆಂಥವ್ರನ್ನೋ ಲೈಕ್ ಕೊಟ್ಟು ಬೆಳೆಸ್ತೀರಾ, ನಮ್ಮಂಥರ ಹಳ್ಳಿ ಹುಡುಗರು ಬೆಳೆಸ್ರಿ. ಈಗಲೇ ಪೀಸ್ ಕೊಟ್ರೆ ಏನೋ ಲೇಟ್ ಆದ್ದೇನೋ. ಒಂದು ಸ್ಯಾಂಪಲ್ ಪೀಸ್ ಕೊಟ್ಟಿನಿ, ಇದು ನೋಡ್ಕೊಂಡು ನೀನು ಮಾರ್ಕ್ ಹಾಕೋದು ಬಿಟ್ಟಿದ್ಕೆ ನೀನು. ಅದು ಯಾವ್ದಾದ್ರು ವಿಚಿತ್ರ ಹಾಕಿದಿಲ್ಲ ನೀನು. ಯಾವ ನಿನ್ ಕೆಲಸ ಕೊಟ್ಟವ ನಿನ್ಗ? ಈಗ ನಾ ಕೆಲಸ ಮಾಡ್ಬೇಕ ಬೇಡವಾ? ಇಂಥ ಕಟ್ಕೊಂಡ್ ಕೆಲಸ ಮಾಡ್ಬೇಕಲ್ಲ. ಈ ಟೇಪಲ್ಲಿ ಮಾರ್ಕ್ ಹಾಕೋ. ಈ ಪಟಿಯ ಬಿಡು. ಆಯ್ತು, ಕೈ ಎತ್ತು, ಕೈ 1 ಅವರ್ ಆಯ್ತು ಇದು ಈಸ್ಕೊಂಡು. ಹಾಕು ಮಾರ್ಕ್ 20 ಸಲ ಹಾಕೋ. ಒಂದು ಸ್ಯಾಂಪಲ್ ಪೀಸ್ ಕೊಟ್ಟಿನಿ ಇವ್ನ್ಗ. ನೋಡಿಲಿ, ಆ ಟ್ಯೂಬ್ ಹಾಕಕ್ಕ ಸಾಯ್ತಾ ಕೂತಾನಲ್ಲ, ಇದೇ ರೀತಿ ಟ್ಯೂಬ್ ಇಲ್ಲಿ ಹಾಕಬಿಟ್ಟು 3 ಎಲ್ಲಿದ್ದ ತಲ ಕೆರ್ಕೊಂಡು ಹಾಕು ಹಾಕು ಮಾರ್ಕ್ ಹಾಕು. ಸ್ಟ್ರೈಟ್ ಮಾರ್ಕ್ ಹಾಕು. ಈಗ ಕೆಲಸ ತಕ್ಕಂದಿರೋ ಮಣ್ಣು ಮುಕ್ಬೇಕಾಯ್ತ. ಸಿತ್ತವಸಿ ಹಾಕೋ. ಈ ಕೆಲಸ ತಕ್ಕಂದವನು ಹೋಗದೆ. ಇಲ್ಲಿ ಒಂದು ದಪ್ಪ ಕಪಿ ಕೂತದ, ದೊಡ್ಡ ಗಡ್ಮ ಅವ ಅಲ್ಲಿ ಮೇಲೆ ಕೂತಿರಮ್ಮ. ಇವೇಳು ಸಣ್ಣ ಕಪಿಗಳು. ಅರ್ಧ ಗಂಟೆ 4 ಕಲ್ಲು ಈ ಥರ ನಿಲ್ಲಿಸಿ ಅದ್ರ ಮೇಲೆ ಕಬ್ಬಣ ಹಾಕಿ ಹಂಚು ರೂಪಿ ಮಾಡೋದು ನೋಡಿ. ಇದು ತೊಟ್ಟಿ, ಇದು ಇಲ್ಲ ಆಯ್ತಲ್ಲ ನೋಡಿ. ಇದು ನಾನು ಮಾಡಿದ್ರೆ ಡಿಗ್ರಿ, ಈಗ ಅವ್ರು ಮಾಡ್ತಾರೆ ಡಿಗ್ರಿಯಲ್ಲಿ. ಕ್ರಾಸ್ ಕಟಿಂಗ್ ಮಾಡ್ತಾರೆ ಅವನು. ಇವನು 2ನೇ ಅವನು ನೋಡಿ, ಡಿಗ್ರಿ ಮಾಡ್ತಾವನೆ ಅವನು. ಕ್ರಾಸ್ ಕಟಿಂಗ್ 2ನೇ ಅವನು. ನೋಡೋಣ, ಅವನೇ ಕಟ್ ಮಾಡ್ಕೊಂಡು ಎತ್ಕೊ ಬಂದಾನೆ. ನೋಡೋಣ ಈ ಸರಿಯಾಗುತ್ತೆ ನೋಡಿ ಫ್ರೆಂಡ್. ಈಗ ಒಬ್ರು ಮಾರ್ಕ್ ಹಾಕ ಬಂದವ್ರೆ. ಮಾರ್ಕ್ ಹಾಕಿರೋನು 2ನೇ ಅವನು. ಇವನು ಕ್ರಾಸ್ ಕಟಿಂಗ್ ಡಿಗ್ರಿಲಿ. ಅದನ್ನ ಕಟ್ ಮಾಡ್ರೆ ಜಾಸ್ತಿ ಮಾಡ್ರೆ ಕಟ್ ಮಾಡೋದು. ಏನ್ ಮಾಡಿದೆಪ್ಪ? ಏನ್ ಮಾಡಿದೆ ಹೇಳು? ಅವನು ಎಕ್ಸ್ಟ್ರಾ ಚೂಪ್ ಕ್ರಾಸ್ ಜಾಸ್ತಿ. ಈಗ ನೀ ಡಿಗ್ರಿ ಮಾಡ್ಕೊಡಿ. ಈಗ ಡಿಗ್ರಿ ಅದ ನೀಟಾಗಿ ಬಟ್ಟಾಗ್ಲಿ. ಇಲ್ಲಿ ಈ ಥರ ಆಗಲಿ ಡಿಗ್ರಿ. ಈ ಥರ ನೀಟಾಗಿ ಬಟ್ಟಾಗ ಕೊಡು. ಓಕೆನಾ? ಈ ಥರ ಪರ್ಲಿಂಗ್ ಹಾಸ್ಬಿಟ್ಟು ಇದ್ರ ಮೇಲೆ ಹಂಚಾಕೋದು ನೋಡಿ. ಫುಲ್ಲು ಬಿಸಿಲಿರೋದಕ್ಕೆ ಟಾರ್ಪಲ್ ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಹಂಚು ಕೂರಿಸಿ ಮೇಲ್ಗಡೆ ಉಬ್ಬಿಡೋದು. ಅದಕ್ಕೆ ಕೆಳಗಡೆ ಸೀಲಿಂಗ್ ಥರ ಕಾಣುತ್ತೆ.